ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಭೇಟಿ ನೀಡಿದ್ದಾರೆ. ಇನ್ನು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಕುರಿತು ದೂರುಗಳು ಬರುತ್ತಿರುವ ಹಿನ್ನೆಲೆ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಅವರು ಹಿರಿಯ ಅಧಿಕಾರಿಗಳ ಜೊತೆ ಜಿಲ್ಲಾಸ್ಪತ್ರೆಯ ಗೈನಕಾಲಜಿ ಹಾಗೂ ಕೀಲು ಮೂಳೆ ವಿಭಾಗಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು, ಇಲ್ಲಿನ ರೋಗಿಗಳ ಜೊತೆ ಹಾಗೂ ರೋಗಿಗಳ ಸಂಬಂಧಿಕರ ಜೊತೆ ಚರ್ಚೆಯನ್ನು ಸಹ ನಡೆಸಿದ್ದಾರೆ. ಅಷ್ಟಲ್ಲದೆ ರೋಗಿಗಳ ಬಳಿ ಸಿಬ್ಬಂದಿ ಹಾಗೂ ವೈದ್ಯರು ಒಳ್ಳೆಯ ಚಿಕಿತ್ಸೆ ಕೊಡುತ್ತಿದ್ದಾರೋ ಇಲ್ಲವೋ ಎನ್ನುವ ಬಗ್ಗೆ ಮಾಹಿತಿಯನ್ನು ಸಹ ಕಲೆ ಹಾಕಿದ್ದು, ನಂತರ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ಜೊತೆ ಶಾಸಕರು ಸಭೆ ನಡೆಸಿದ್ದು, ಚಿಕಿತ್ಸೆ ನೀಡುವಲ್ಲಿ ಲೋಪದೋಷ ಕಂಡುಬಂದ ಹಿನ್ನೆಲೆ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಈ ರೀತಿಯ ಲೋಪದೋಷಗಳು ಕಂಡುಬಂದಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗುವುದಾಗಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಅವರು ವೈದ್ಯರಿಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದು, ಜಿಲ್ಲಾ ಶಸ್ತ್ರಚಿಕಿತ್ಸಕ ಬಸವರಾಜ್ ಅವರ ಕಾರ್ಯವೈಖರಿ ಬಗ್ಗೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ವೈದ್ಯರಿಗೆ ಸೂಕ್ತ ಸಲಹೆ ಸೂಚನೆ ಕೊಡುವಂತೆ ಎಚ್ಚರಿಕೆಯನ್ನು ಸಹ ಶಾಸಕ ತಿಪ್ಪಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಬಸವರಾಜ್, ಜಿಲ್ಲಾಸ್ಪತ್ರೆ ಹಿರಿಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಮತ್ತು ವಾರ್ಡ್ನ ಸದಸ್ಯರು ಹಾಜರಿದ್ದರು. ಇದು ನಂಬರ್ ಕೇಸ್ ಬುಕ್ ಮಾಡಿದಾರ ಯಾರು ಡಾಕ್ಟರ್ ಇದು ಅಲ್ಲಿದಾರ ಯಾರು ನೋಡ್ತಾರೆ ಹೆಂಗೆ ಇದು ಮಾಡಿದ್ರು ಬ್ಯಾಂಡೇಜ್ ಆಪರೇಷನ್ ಮಾಡಿದ್ದೀರಾ? ಏನಾದ್ರು ಆಪರೇಷನ್ ವಾರ್ಡ್ ಹತ್ರ ಇರಲಿ ಬಕಲ್ ಮತ್ತೆ ಇದು ನೋಡಿದ್ರೆ ಏನು ಮಾಡ್ತೀರಾ? ಮತ್ತೆ ಇದು ಅದೊಂದು ಫಸ್ಟ್ ಆರ್ಥೋಪೆಡಿಕ್ ಗೈನಕಾಲಜಿ ಆಪರೇಷನ್ ಏನು ವ್ಯವಸ್ಥೆ ಅಲ್ಲಿ ಬ್ಯಾಂಡೇಜು ಹೋಗಿ ಹೋಗವು ಅವು ಬಿಟ್ಟು ಆಪರೇಷನ್ ಆಗೋ 4+2 ತಮ್ಮ ಹೆಸರು ಜಯರಾಮ್. ಇನ್ನೊಬ್ಬ ನಿಮ್ಮ ಹೆಸರು ನಾನೇ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮಂಡ್ಯದಾಗಿದ್ದು ಬಲಭಾಷಣ ಮಾಡ್ತೀನಿ ಅಂತಂದರೆ 2 ತಿಂಗಳು ಬಿಸಿ ನೋಡ್ತಾರೆ, ಆಮೇಲೆ ಬಿಸಿ ಆಗ್ತಾರೆ. ಎಲೆಕ್ಷನ್ ಏನಾಗುತ್ತೆ ಬಿಡೋದು ಏನಂತ ನನಗೆ ವಾರ್ಡಾಗಿ ಕಿವಿ ಇತ್ತು ನಾವು 4 ಜನ ಇಲ್ಲ ಸರ್, ಗಾರ್ಡ್ ಪ್ರಾಮಿಸ್ ಹೇಳ್ತೀನಿ ಸರ್. ಏನು ಕಾರಣ? ದಿನೇಶ್ ನೀವು ನಿಮ್ಮ ಜೋರಾಗಿದೆ ಇವಾಗ ಇನ್ವೆಸ್ಟ್ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ನಿಮ್ಮದೇ ಇರೋದು. ನಮ್ಮ ಬ್ರದರ್ ಸರ್. ಅದೇ ನಿಮ್ದು ನಿಮ್ಮ ದುಡ್ಡಲ್ಲಿ ಇಲ್ಲ ಸರ್. ಅಲ್ಲ ನನಗೆ ನಾನು ಇಷ್ಟ ನನಗೆ ಅವೆಲ್ಲ ಗೊತ್ತಿರುತ್ತೆ. ಎಷ್ಟು ವರ್ಷ ಯಾಕೆ ನೀವು ಅಡ್ಮಿನಿಸ್ಟ್ರೇಷನ್ ನೋಡೋದು ಸರ್? ನಾವೇ ನಮ್ಮ ಎದುರಿಸಿ ನೀವು ವಾಪಸ್